ಇನ್ನು ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರು ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದರು, ಹರಕೆಯನ್ನು ತೀರಿಸಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಹರಕೆ ತೀರಿಸಿದ್ದಾರೆ ಸಿಎಂ ಪತ್ನಿ ಉಷಾ ಅವರು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹರಕೆ ಹೊತ್ತಿದ್ದರು. ಹರಕೆ ಹಿನ್ನೆಲೆಯಲ್ಲಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಮಾಡಿದ್ದಾರೆ. ಇವತ್ತು ಆಷಾಢ ಶುಕ್ರವಾರ. ಸಹಜವಾಗಿ ಸೀರೆ ನೀಡಿ ಹರಕೆ ತೀರಿಸಿದ್ದಾರೆ ಸಿಎಂ ಪತ್ನಿ ಉಷಾ ಅವರು. ಗುಲಾಬಿ ಬಣ್ಣದ ರೇಷ್ಮೆ ಸೀರೆಯನ್ನು ಅರ್ಪಿಸಿದರು ದೇವಸ್ಥಾನಕ್ಕೆ. ಆಮೇಲೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇವತ್ತು ಅವರು ಕೊಟ್ಟ ಸೀರೆಯನ್ನೇ ಮೂಲ ವಿಗ್ರಹಕ್ಕೆ ಅಲಂಕಾರ ಮಾಡಲಾಗಿತ್ತು. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಸೀರೆ ಮೂಲ ವಿಗ್ರಹಕ್ಕೆ ಅಲಂಕಾರವನ್ನು ಮಾಡಿದ್ದು. ಮುಖ್ಯಮಂತ್ರಿ ಪತ್ನಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು, ಅವರು ಕೂಡ ಮೂಲತಃ ಮೈಸೂರವರೇ. ನಾನಾಗಲೇ ಹೇಳ್ತಾ ಇದ್ದೆ, ಮೈಸೂರಿನವರಿಗೆ ಸ್ವಲ್ಪ ಬೆಟ್ಟ ಅಂತಂದರೆ ಅದೊಂದು ರೀತಿ ಅವಿನಾಭಾವ ಸಂಬಂಧ. ಅವ್ರು ಮೈಸೂರು ಬಿಟ್ಟು ಹೊರಗಡೆ ಎಲ್ಲೇ ಇದ್ದರೂ ಮೈಸೂರಿಗೆ ಬಂದಾಗ ಬೆಟ್ಟಕ್ಕೆ ಹೋಗೇ ಹೋಗ್ತಾರೆ ಸಾಮಾನ್ಯವಾಗಿ. ಸೊ ಹಾಗಾಗಿ ಉಷಾ ಅವರು ಕೂಡ ಮೈಸೂರಿನವರೇ. ಬೆಟ್ಟಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿ ಹರಕೆ ತೀರಿಸಿದ್ದಾರೆ. ಸಾಮಾನ್ಯವಾಗಿ ಕೆಲವರೆಲ್ಲ ಹರಿಸ್ಕೊಂಡಿರ್ತಾರೆ, ತಾಯಿಗೆ ಸೀರೆ ಅರ್ಪಿಸ್ತೀವಿ ಅಂತ ಕೊಟ್ಟಿದ್ದಾರೆ. ಸಹಜವಾಗಿ ಗಣ್ಯರು ಎಲ್ಲರೂ ಕೂಡ ಇವತ್ತೊಂದು ದಿವಸ ಭೇಟಿ ಕೊಡ್ತಾರೆ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಆಷಾಢ ಮಾಸದ ಮೊದಲ ಶುಕ್ರವಾರದ ಹಿನ್ನೆಲೆಯಲ್ಲಿ ತಾಯಿ ಚಾಮುಂಡಿ ದರ್ಶನವನ್ನು ಪಡೆದಿದ್ದಾರೆ, ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹಾಗೆಯೇ ಬೇಕಾದಷ್ಟು ಜನ ಗಣ್ಯರು ಭಕ್ತರು ತಾಯಿ ಚಾಮುಂಡಿ ದರ್ಶನ ಮಾಡಿದ್ದಾರೆ. ಈ ಸರ್ತಿ ಜಿಲ್ಲಾಡಳಿತ ಬಹಳ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಆ ಮಹಿಷಾಸುರ ಸ್ಟ್ಯಾಚ್ಯೂ ಇದೆಯಲ್ಲ, ಅಲ್ಲಿಂದನೇ ನಿಮಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಯೂ ಸ್ಮೂತಾಗಿ ಹೋಗಬೇಕು, ಆ ರೀತಿ ಮಾಡಿದ್ದಾರೆ. VIP ಗಳು ಬಂದರೆ ಬ್ಯಾಟ್ರಿ ಚಾಲಿತ ವಾಹನಗಳನ್ನ ಇಟ್ಕೊಂಡಿದ್ದಾರೆ. ಅವ್ರನ್ನ ಗೇಟ್ ತನಕ ಕರ್ಕೊಂಬಂದು ಬಿಡ್ತಾರೆ. ಬೇರೆಯವರು ಅಲ್ಲಿಂದನೇ ಕ್ಯೂನಲ್ಲಿ ಹೋಗ್ಬೋದು. ಯಾರ್ದು ಪರ್ಸ್ನಲ್ ವೆಹಿಕಲ್ಗಳನ್ನ ಬಿಡಲ್ಲ. ನೀವು ಲಲಿತ್ ಮಹಲ್ ಹತ್ರ ನಿಮ್ಮ ವೆಹಿಕಲ್ ಪಾರ್ಕ್ ಮಾಡಿ ಫ್ರೀ ಬಸ್ಸು ಅದರಲ್ಲಿ ಹೋಗಬೇಕು.